ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಹಲವು ದಿನಗಳ ಹಿಂದೆ ನಾವು ಮಸಾಲ ದೋಸೆಗೆ ಬೇಕಾದಂಥ ಮಸಾಲ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿದ್ವಿ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಆ ವಿಡಿಯೋ ಇದುವರೆಗೂ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ರು. ಆ ಒಂದು ವಿಡಿಯೋದಲ್ಲಿ ಭಾಳಷ್ಟು ಜನ ನಮಗೆ ರಿಕ್ವೆಸ್ಟ್ ಮಾಡಿದರು, ಹೋಟ್ಲಲ್ಲಿ ಮಸಾಲೆ ದೋಸೆಗೆ ಬೇಕಾದಂಥ ಸಂಪನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ. ನಿಮ್ಮೆಲ್ಲರ ಒಂದು ಪ್ರೀತಿ ಅಭಿಮಾನದ ರಿಕ್ವೆಸ್ಟ್ ಮೇಲೆ ನಾವು ಹೋಟ್ಲಲ್ಲಿ ಯಾವ ರೀತಿ ಸಂಪನ್ನ ಮಾಡೋದು ಅಂತ ಹೇಳಾಕಿದ್ವಿ. ಭಾಳ ಕಡಿಮೆ ಸಮಯದಲ್ಲೇ ಆ ವಿಡಿಯೋನ 5 ಲಕ್ಷ ಜನ ನೋಡಿ ಪ್ರೋತ್ಸಾಹಿಸಿದರು. ಇದು ನಮಗೂ ಸಹ ಸಂತೋಷವಾದ ವಿಚಾರ. ಅದೇ ರೀತಿಯಾಗಿ ಮಸಾಲೆ ದೋಸೆ ಪೌಡರ್ ಮಾಡಿದಾಗ ಭಾಳಷ್ಟು ಜನ ನಮಗೆ ಕೇಳಿದ್ದೇನೆಂದರೆ, ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ತೋರಿಸಿ ಅಂತ ಬಹಳ ರಿಕ್ವೆಸ್ಟ್ ಮಾಡಿದರು. ಅದೇ ರೀತಿಯಾಗಿ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಮಸಾಲ ದೋಸೆ ಮಾಡೋದಕ್ಕೆ ಮಸಾಲ ಪೌಡ್ರಲ್ಲ, ಮಸಾಲ ಚಟ್ನಿನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಬಹಳ ಕಡಿಮೆ ಸಮಯದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ 5 ನಿಮಿಷದಲ್ಲಿ ನೀವು ಈ ಒಂದು ಮಸಾಲ ಚಟ್ನಿನ ರೆಡಿ ಮಾಡ್ಕೋಬೋದು. ಹಾಗಿದ್ರೆ ಮತ್ತೆ ಆಗ್ತೀರಾ, ಈ ವಿಡಿಯೋ ಶುರು ಆಗೋದಕ್ಕೆ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಪಡೆಯೋದಕ್ಕೆ. ಮಸಾಲ ದೋಸೆ ಅಂತ ಹೆಸರು ಬಂದಿರೋದೇ ಅದರ ಮೇಲೆ ಆಗ್ತಕ್ಕಂಥ ಮಸಾಲೆಯಿಂದ. ಆ ಮಸಾಲ ಟೇಸ್ಟಿಯಾಗಿ ಪರ್ಫೆಕ್ಟಾಗಿದ್ದರೆ ದೋಸೆಗೆ ಅಂದನೂ ಹೆಚ್ಚುತ್ತೆ, ರುಚಿನೂ ಹೆಚ್ಚುತ್ತೆ. ಅಷ್ಟೇ ಅಲ್ಲ, ಮಸಾಲೆ ದೋಸೆ ಟೇಸ್ಟ್ ಕೊಡೋದೇ ಆ ಮಸಾಲೆಯಿಂದ. ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಆ ಮಸಾಲೆ ದೋಸೆ ಮೇಲೆ ಆಗ್ತಕ್ಕಂಥ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ವಿ. ಮಸಾಲ ದೋಸೆಯ ಕೆಂಪು ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿನ ನಾವು 2 ರೈಸ್ ಬೌಲಷ್ಟು ತೊಗೊಂಡಿದ್ದೀವಿ. ಅದೇ ರೀತಿಯಾಗಿ ಬೆಳ್ಳುಳ್ಳಿನ 1 ರೈಸ್ ಬೌಲಷ್ಟು ತೊಗೊಂಡಿದ್ದೀವಿ. ಅರ್ಧ ರೈಸ್ ಬೌಲಷ್ಟು ಕರಿಬೇವನ್ನು ತೊಗೊಂಡಿದ್ದೀವಿ. 1 ರೈಸ್ ಬೌಲಲ್ಲಿ 1/4 ಭಾಗದಷ್ಟು ಧನಿಯಾನ ತೊಗೊಂಡಿದ್ದೀವಿ. ಜೀರಿಗೆ 50 ಗ್ರಾಮ್, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಮಸಾಲ ದೋಸೆಯ ಆ ಕೆಂಪು ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಕಡಿಮೆ ಪದಾರ್ಥಗಳು. ನೋಡ್ಕೊಂಡ್ರಲ್ಲ, ಮಸಾಲ ದೋಸೆಯ ಆ ಕೆಂಪು ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ. ಹಾಗಿದ್ರೆ ಬನ್ನಿ ಈಗ ಚಟ್ನಿನ ರೆಡಿ ಮಾಡೋಣ. ಮೊದಲಿಗೆ ನೀವೊಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸಿ, ಮತ್ತು ಬೆಳ್ಳುಳ್ಳಿ ಹಾಕಿ, ಕರಿಬೇವನ್ನ ಹಾಕಿ, ಧನಿಯಾ, ಜೀರಿಗೆ, ಇದೆಲ್ಲ ಆದ ನಂತರ ಉಪ್ಪನ್ನು ಹಾಕಿ. ಈಗಿಲ್ಲಿ ಎಲ್ಲನೂ ಮಿಕ್ಸಿಗೆ ಹಾಕಿ ರೆಡಿ ಮಾಡಾಗಿದೆ. ಇದನ್ನು ನಾವೀಗ ಸ್ವಲ್ಪ ನುಣ್ಣಿಗೆ ರುಬ್ಕೋಬೇಕಾಗತ್ತೆ. ಒಂದು 80 ಭಾಗದಷ್ಟು ನುಣ್ಣಿಗೆ ರುಬ್ಕೊಂಡ್ರೆ ಸಾಕು. ಯಾಕೆಂದರೆ ಇದು ಸ್ವಲ್ಪ ತರಿ ಇದ್ದರೆ ಒಳ್ಳೆಯದು. ನೀವು ಪೂರ್ತಿ ನುಣ್ಣಿಗೆ ಯಾವುದೇ ಕಾರಣಕ್ಕೂ ರುಬ್ಬೋದಕ್ಕೆ ಹೋಗಬೇಡಿ. ಖಂಡಿತ ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇರಿ, ಯಾವ ಮಟ್ಟಕ್ಕೆ ನಾವು ರುಬ್ಕೊಂಡಿದ್ದೀವಿ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಬೇಕಾಗತ್ತೆ. ನಿಮಗೆ ಸರಿಸುಮಾರು ಅರ್ಧ ಲೀಟ್ರಷ್ಟು ನೀರು ಬೇಕಾಗುತ್ತೆ. ಈ ನೀರನ್ನ ನೀವು ಒಮ್ಮೆಲೆ ಹಾಕಕ್ಕೆ ಹೋಗ್ಬೇಡಿ, ನೀವು ಮಿಕ್ಸಿ ಮಾಡ್ತಾ ಮಾಡ್ತಾ ಸ್ವಲ್ಪನೇ ಆ್ಯಡ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕೆಂಪು ಚಟ್ನಿ ಎಷ್ಟು ಚೆನ್ನಾಗಿ ಮಿಕ್ಸಿ ಒಳಗಡೆ ರುಬ್ಕೊಳ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಆಗ್ಬೋದು, ಟೆಕ್ಸ್ಚರ್ ಆಗ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇದು ಒಳ್ಳೆ ಪರಿಮಳನೂ ಸಹ ಕೊಡ್ತಾ ಇದೆ. ಈಗಿಲ್ಲಿ ಕಂಪ್ಲೀಟಾಗಿ ಮಿಕ್ಸಿನಲ್ಲಿ ರುಬ್ಕೊಂಡಾಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರ, ಮಸಾಲೆ ದೋಸೆಗೆ ಬೇಕಾದಂಥ ಕೆಂಪು ಚಟ್ನಿ ಬಹಳ ಚೆನ್ನಾಗಿ ರೆಡಿಯಾಗಿದೆ. ಹಾಗೆ ಮತ್ತೆ ಆಗ್ತಡ, ಈ ಚಟ್ನಿ ಉಪಯೋಗಿಸಿ ನಾವೊಂದು ಮಸಾಲೆ ದೋಸೆ ಮಾಡಿ ನೋಡೋಣ. ಈಗ ನಾವಿಲ್ಲಿ ಹೆಂಚ್ ಮೇಲೆ ಮಸಾಲೆ ದೋಸೆ ಹಾಕ್ತಾಯಿದ್ದೀವಿ. ಈ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇದ್ದೀರಾ. ಈಗ ಇದ್ರ ಮೇಲೆ ನಾವು ಚಟ್ನಿನ ಸವರ್ತಾ ಇದ್ದೀವಿ. ಈ ರೀತಿಯಾಗಿ ನೀವು ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಇಚ್ಛಾನುಸಾರ ಚಟ್ನಿನ ಹಾಕ್ಕೋಬೇಕಾಗತ್ತೆ. ವಾವ್, ನೋಡೋದಕ್ಕೆ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ದೋಸೆನೂ ಬಂದಿದೆ. ಆ ದೋಸೆ ಜೊತೆಗೆ ಅಷ್ಟು ಚೆನ್ನಾಗಿ ಈ ಕೆಂಪು ಚಟ್ನಿನೂ ಸಹ ಹೊಂದ್ಕೊಂಡಿದೆ. ನೋಡೋರಲ್ಲ ಸ್ನೇಹಿತರೆ, ಈ ಚಟ್ನಿನ ಉಪಯೋಗಿಸಿ ಯಾವ ರೀತಿ ನಾವು ಮಸಾಲ ದೋಸೆ ಮಾಡಿದ್ದೀವಿ ಅಂತ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮರಿಬೇಡಿ. ಯಾಕೆಂದರೆ ನೀವು ಕೊಡ್ತಕ್ಕಂಥ ಪ್ರೋತ್ಸಾಹನೇ ನಮಗೆ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಅರ್ಪಿಸ್ತಾ, ಮತ್ತಷ್ಟು ಹೊಸ ಒಳ್ಳೆ ರೆಸಿಪಿಗಳನ್ನ ನಿಮ್ಮ ಮುಂದೆ ತರುತ್ತೆ ಭಾಗ್ಯ ಟಿವಿ. ಅಲ್ಲಿವರೆಗೂ ನೋಡ್ತಾ ಇರಿ ಭಾಗ್ಯ ಟಿವಿ ಅಂತ ಹೇಳ್ತಾ, ನಾನು ನಿಮಗೆಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ.